ವಿಜಯಪುರದ ಎಲ್ಲ ಮಾಧ್ಯಮ ಮತ್ತು ಪತ್ರಿಕಾ ಮಿತ್ರರಿಗೆ ನನ್ನ ನಮಸ್ಕಾರಗಳು. ಏನಾದರೂ ನಾವು ತಡವಾಗಿ ಬಂದಿರೋ ದಯವಿಟ್ಟು ನಮ್ಮನ್ನು ಕ್ಷಮಿಸಿ. ಹೊರ ಹಾದಿಯಲ್ಲಿ ಒಂದು ಸ್ವಲ್ಪ ವೆಹಿಕಲ್ ಟ್ರಾಫಿಕ್ ಜಾಮ್ ಇತ್ತು, ಹಾಗಾಗಿ ನಾವು ಬರಲಿಕ್ಕೆ ಏನಾರ ತಡ ಆಗಿದೆ, ದಯವಿಟ್ಟು ಮೊದಲಿಗೆ ಕ್ಷಮಿಸಬೇಕು. ನಾನು ಕರುಣಾಕರ ಸಿನಿಮಾ ತಂಡದ ನಾನು ಸಿನಿಮಾದ ಒಂದು ನಿರ್ಮಾಪಕ. ಈ ಸಿನಿಮಾ ನಮ್ಮ ಪಾಪ್ಕಾರ್ನ್ ಬ್ಯಾನರ್ ಅಡಿಯಲ್ಲಿ ನಿರ್ಮಾಣ ಆಗಿದೆ. ಸೊ ಸಿನಿಮಾ ಶೂಟಿಂಗ್ ಕಂಪ್ಲೀಟ್ ಆಗಿ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳೆಲ್ಲ ಕಂಪ್ಲೀಟ್ ಆಗಿ ಈಗ ಸೆನ್ಸಾರಲ್ಲಿದೆ. ಸೊ ಇನ್ನೊಂದು 3-4 ಡೇಸಲ್ಲಿ ಸೆನ್ಸಾರ್ ಕಂಪ್ಲೀಟ್ ಆಗುತ್ತೆ. ಸೊ ಸಿನಿಮಾ ಏಪ್ರಿಲ್ ಎಲ್ಲವೂ ಅಂದ್ಕೊಂಡಾಗೆ ಆದರೆ ಏಪ್ರಿಲ್ 2ನೇ ತಾರೀಕು ತೆರೆಗೆ ಬರಬೇಕು ಅಂತ ಒಂದು ಪ್ಲಾನಿಂಗ್ ಮಾಡ್ಕೊಂಡಿದ್ದೀವಿ. ಸೊ ಆದ್ದರಿಂದ ನಿಮ್ಮ ಬೆಂಬಲದ ನಿರೀಕ್ಷೆಯಲ್ಲಿ ನಾವು ಮೊದಲನೇ ಪ್ರೆಸ್ ಮೀಟ್ನ ನಾವು ಬಿಜಾಪುರದಲ್ಲೇ ಮಾಡ್ತಾಯಿದ್ದೀವಿ. ಯಾಕಂದರೆ ನಾವು ಈ ಸಿನಿಮಾ ಬಂದು ನಾವು ಮೊದಲು ಸ್ಟಾರ್ಟ್ ಮಾಡಿದಾಗ ಇದೊಂದು ತಂದೆ ಮತ್ತು ಮಗನ ಬಾಂಧವ್ಯದ ಕುರಿತಾದಂಥ ಸಿನಿಮಾ ಅಂತ ನಮ್ಮ ನಿರ್ದೇಶಕರಾದ ಆರ್ಯನ್ ತೇಜಸ್ ಅವರು ಕಥೆನ ಮೊದಲ ಬಾರಿ ರೆಡಿ ಮಾಡ್ಕೊಂಡಾಗ ನನಗೆ ಅಪ್ರೋಚ್ ಮಾಡಿದ್ರು. ಈ ಅಪ್ರೋಚ್ ಮಾಡಿದಾಗ ಈ ಸಿನಿಮಾ ಎಲ್ಲೋ ಒಂದು ಕಡೆ ಎಲ್ಲರ ಮನೆಯಲ್ಲೂ ಕೂಡ ಒಬ್ಬ ಕರುಣಾಕರ ಇರ್ತಾನೆ, ಇದೆಲ್ಲರೂ ಕೂಡ ಎಲ್ಲರ ಮನೆಯಲ್ಲೂ ಕೂಡ ನಡೆಯುವಂಥ ಒಂದು ಕಾಮನ್ ಸಬ್ಜೆಕ್ಟು. ಸೊ ಈ ಸಬ್ಜೆಕ್ಟು ವಿಶೇಷವಾಗಿ ನಾವು ತಿಳಿಸಿದ್ರೆ ಇವತ್ತಿನ ಸಿಚುವೇಶನ್ಸಲ್ಲಿ ಇವತ್ತಿನ ಜನ್ಜಿ ಕಿಡ್ಸು ತಂದೆ ವ್ಯಾಲ್ಯೂಸ್ನ ಅರ್ಥ ಮಾಡ್ಕೊಂಡಾಗುತ್ತೆ. ಸೊ ಈ ಸಿನಿಮಾನ ಎಲ್ಲರೂ ನೋಡಲಿ ಅನ್ನೋ ಉದ್ದೇಶದಿಂದ ನಾನು ಓಕೆ ಮಾಡಿದೆ. ಅದಾದಮೇಲೆ ಸಿನಿಮಾ ಜರ್ನಿ ಸ್ಟಾರ್ಟ್ ಆಯಿತು. ಸಿನಿಮಾನ ಒಂದು 52 ದಿನ ನಾವು ಶೂಟಿಂಗ್ನ ಕಂಪ್ಲೀಟ್ ಮಾಡಿದ್ವಿ. ಅದಾದಮೇಲೆ ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಆದಮೇಲೆ ಮೊದಲನೇ ಸಾಂಗ್ನ ನಾವು ರಿಲೀಸ್ ಮಾಡಿದ್ವಿ. ಜನವರಿ 23ನೇ ತಾರೀಕು ನಾವು ಮೊದಲನೇ ಸಾಂಗ್ನ ರಿಲೀಸ್ ಮಾಡಿದ್ವಿ. ಅದಾದಮೇಲೆ ಒಂದಿಷ್ಟು ಶಾಲೆಗಳು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದು ಮೊದಲನೇ ಸಲ. ನಾವು ಏನು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಿದ್ದಾರೆ ಅಂತ ವಿಚಾರ ಬಂದಾಗ ನಾವು ನೇರವಾಗಿ ಭೇಟಿ ಮಾಡಿದಾಗ ಆ ಸಬ್ಜೆಕ್ಟು ಅವ್ರಿಗೆ ಅಂದರೆ ಇವತ್ತಿನ ಜನ್ರೇಷನ್ಸಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಮಕ್ಕಳ ಸಿನಿಮಾಗಳು ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಅಂದರೆ ಮಕ್ಕಳ ಬಾಂಧವ್ಯ ಇರ್ಬೋದು, ತಂದೆ ತಾಯಿ ಬಾಂಧವ್ಯ ಇರ್ಬೋದು, ಸಿನಿಮಾಗಳು ಕಡಿಮೆ ಆಗ್ತಾ ಇದೆ. ಸೊ ಒಂದು ಸ್ಕೂಲ್ ನಮ್ಮನ್ನು ಅಪ್ರೋಚ್ ಮಾಡ್ತಾರೆ ಮೊದಲನೇ ಸಲ. ಸೊ ಅಪ್ರೋಚ್ ಮಾಡಿದಾಗ ನಾವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಅವರು ಸಿನಿಮಾ ಸಬ್ಜೆಕ್ಟು ನಾವು ಒಂದಿಷ್ಟು ಮೇಕಿಂಗ್ ವಿಡಿಯೋಸ್ ಪ್ರತಿಯೊಂದೆಲ್ಲ ನೋಡಿದ್ಮೇಲೆ ಅವರು ನಮಗೊಂದು ಆಶ್ಚರ್ಯ ಆಯಿತು. ನಾವು ಟಿಕೆಟ್ನ ಬೈ ಮಾಡ್ತೀವಿ, ನಮ್ಮ ಮಕ್ಕಳಿಗೆ ನಾವು ಅದನ್ನು ಸ್ಪಾನ್ಸರ್ ಮಾಡ್ತೀವಿ ಅಂತ ನಮಗೆ ಮೊದಲು ನಂಬಕ್ಕಾಗಲಿಲ್ಲ. ಬಟ್ ಅದಾದಮೇಲೆ ಒಂದು ವೀಕ್ ಆದಮೇಲೆ ನಮ್ಮನ್ನ ಕರೆಸಿ ಅವರು ಟಿಕೆಟ್ನ ನಮ್ಮ ಹತ್ರ ಮೊದಲನೇ ಸಲ ಬೈ ಮಾಡಿ ಅಡ್ವಾನ್ಸ್ ಮಾಡಿ ಟಿಕೆಟ್ನ ಬೈ ಮಾಡಿದ್ರು. ಸೊ ಬಹುಶಃ ಇದು ನನಗೆ ಮೊದಲನೇ ಸಿನಿಮಾ ಮತ್ತು ಇದು ಮೊದಲನೇ ಅನುಭವ ಆಯಿತು. ಅದಾದಮೇಲೆ ಅವರೇ ಒಂದು 10ರಿಂದ 15 ಸ್ಕೂಲ್ನ ರೆಫರ್ ಮಾಡಿದ್ರು, ಅವರ ಒಂದು ಟೆರಿಟರಿಲಿರುವಂಥ ಸ್ಕೂಲ್ಸ್ಗಳನ್ನ. ಎಲ್ಲ ಸ್ಕೂಲ್ಗೂ ನಾವು ಟ್ರೈ ಮಾಡೋಣ ಅಂತ ವಿಸಿಟ್ ಮಾಡಿದಾಗ ಎಲ್ಲರೂ ಕೂಡ ಅಕ್ಸೆಪ್ಟ್ ಮಾಡಿ ಬ್ಯಾಂಗ್ಳೂರಲ್ಲಿ ಒಂದು ಕೆಲವೊಂದು ಸ್ಕೂಲ್ಗಳು ಅಂದರೆ ಟಿಕೆಟ್ನ ಬೈ ಮಾಡಿದ್ರು. ಈ ವಿಚಾರ ಮೇಡಮ್ಗೆ ಹೇಗೆ ಗೊತ್ತಾಯಿತು ಅಂತ ನನಗೆ ಗೊತ್ತಿಲ್ಲ. ಒಂದಿನ ಮೇಡಮಿಂದ ನನಗೆ ಕಾಲ್ ಬಂತು, ನಾನು ಈ ಥರ ಮಾತಾಡ್ತಾ ಇದ್ದೀನಿ ಅಂದರು. ಅದಾದಮೇಲೆ ಈ ವಿಚಾರನ ಕೇಳಿ ಅವರು ಆಲ್ರೆಡಿ ಬ್ಯಾಕ್ಗ್ರೌಂಡ್ ಎನ್ಕ್ವೈರಿ ಮಾಡಿದ್ದಾರೆ. ಅಂದರೆ ಕೆಲವೊಂದಿಷ್ಟು ಸ್ಕೂಲ್ಗಳು ಟಿಕೆಟ್ನ ಬೈ ಮಾಡಿ ಕೊಡ್ತಾ ಇರೋದು, ಮತ್ತು ಮೇಡಮ್ ಅವ್ರಿಗೆ ಪ್ರಾರ್ಥನಾ ಶಾಲೆ ಇದೆ, ನಿಮಗೂ ಗೊತ್ತಿದೆ. ಸೊ ಅದು ಅವ್ರಿಗೆ ಕ್ಯೂರಿಯಾಸಿಟಿ ಆಯಿತು. ಅದಾದಮೇಲೆ ನಮ್ಮನ್ನು ಅವರು ಕರೆದ ಮೇಲೆ ನಾವು ಅವ್ರ ಹತ್ರ ಹೋಗಿ ಮೀಟ್ ಮಾಡಿದ್ವಿ. ಅದಾದಮೇಲೆ ಇದ್ರ ಬಗ್ಗೆ ಚರ್ಚೆ ಮಾಡಿದ್ರು. ನಮ್ಮ ಸಿನಿಮಾದ ಒಂದಿಷ್ಟು ಗ್ಲಿಮ್ಸು ಸಾಂಗ್ಸ್ ಎಲ್ಲ ಕೇಳಿದ್ರು, ತುಂಬಾ ಖುಷಿಪಟ್ಟರು. ಅವ್ರ ಸಾಂಗ್ ಕೇಳಿದಾಗ ಅವ್ರ ತಂದೆ ಜೊತೆ ಕಳೆದಂತಹ ದಿನಗಳು, ಅವರು ತಂದೆಗೆ ಏನೆಲ್ಲ ಟಾರ್ಚರ್ ಕೊಟ್ಟಿದ್ರು ಅನ್ನೋದೊಂದಿಷ್ಟು ಮಾತಾಡಿ, ಅದಾದಮೇಲೆ ಅವರು ಕೂಡ ಅವ್ರದ್ದು ಪ್ರಾರ್ಥನಾ ಶಾಲೆಗೆ ಸುಮಾರು 8,500 ಮಕ್ಕಳಿದ್ದಾರೆ ಅವ್ರ ಪ್ರಾರ್ಥನಾ ಶಾಲೆಯಲ್ಲಿ. ಸೊ ಅದನ್ನು ಅವರು ಟಿಕೆಟ್ಸ್ಗಳನ್ನ ನಮ್ಮಿಂದ ಖರೀದಿ ಮಾಡಿ ಅವ್ರ ಮಕ್ಕಳಿಗೆ ಸ್ಪಾನ್ಸರ್ ಮಾಡಿದ್ದೀನಿ ಅಂತ ಹೇಳಿದ್ದು ನಂಗೆ ತುಂಬಾ ಖುಷಿ ಆಯಿತು. ಮತ್ತು ಇಮಿಡಿಯೇಟು ಅದೇ ಟೈಮಲ್ಲಿ ಅವರ ಹಸ್ಬೆಂಡು ನಮ್ಮ ಡೈಮಂಡ್ ಸ್ಟಾರ್ ಶ್ರೀನಗರ ಕಿಟ್ಟಿಯವರು ಕೂಡ ಆ ಟೈಮಲ್ಲಿ ಮನೆಗೆ ಬಂದರು, ಕೂತ್ಕೊಂಡೆಲ್ಲ ಮಾತಾಡಿದ್ರು, ಅವರು ನೋಡಿದ್ರು. ಅದಾದಮೇಲೆ ಮೇಡಮ್ಗೂ ಹೇಳಿದ್ರು, ಯಾವುದೇ ಟ್ರೈಲರ್ನ ಹಂಚಿರ್ಬೋದು ಅಥವಾ ಏನೇ ಇರ್ಬೋದು, ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ, ಮಾಡಿ ಇಂಥ ಮೊದಲನೇ ಸಿನಿಮಾನೇ ಇಷ್ಟು ಚೆನ್ನಾಗಿ ಮಾಡಿದ್ದೀರಿ, ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ, ಇಂಥ ಸಿನಿಮಾ ಎಲ್ರಿಗೂ ರೀಚ್ ಆಗಬೇಕು ಸೊ ಅಂತ ಹೇಳಿದ್ರು. ಮತ್ತು ಮೇಡಮು ಕೂಡ ಈ ಸಿನಿಮಾ ನಾನೇ ಮಾರ್ಕೆಟಿಂಗ್ ಮುಂದಾಳಕ್ಕೆ ವಹಿಸ್ತೀನಿ, ನೀವು ಎಲ್ಲಿ ಪ್ರೆಸ್ ಮೀಟ್ ಹೇಳಿದ್ರು ನಾವು ಮಾಡ್ತೀವಿ, ಎಲ್ಲಿ ಬೇಕಾದ್ರೂ ಬನ್ನಿ, ನಾವು ಈ ಸಿನಿಮಾನ ಪ್ರತಿಯೊಬ್ಬರಿಗೂ ತಲುಪಬೇಕು. ಇಷ್ಟು ಚೆನ್ನಾಗಿರೋ ಸಿನಿಮಾ, ಇಂಥ ಹೊಸಬ್ರುಗಳು ಈ ಥರ ಸಿನಿಮಾ ಮಾಡಿದಾಗ ರೀಚ್ ಆದರೆ ಇನ್ನೊಂದು 10 ಸಿನಿಮಾಗಳು ನೀವು ಮಾಡ್ಬೋದು, ಈ ಥರ ಇನ್ನೊಂದಿಷ್ಟು ಜನ ಬರ್ತಾರೆ, ಮಾಡೋಣ ಅಂತ ಹೇಳಿದ್ರು. ಸೊ ಅದೆಲ್ಲ ಫಲವಾಗಿ ನಾವು ನಿಮ್ಮ ಮುಂದೆ ಕೂತಿದ್ವಿ. ಮೇಡಮೇ ಸ್ವತಃ ನಮ್ಮನ್ನು ಕರೆದು ಫಸ್ಟು ಮೇಡಮ್ ಅಂದರೆ ನಮ್ಮ ಹೀರೋಯಿನ್ ಬಂದು ಬಿಜಾಪುರ ಮೂಲದವರೇ. ಸೊ ಮೊದಲನೇ ಸಿನಿಮಾ ಮೊದಲನೇ ಪ್ರೆಸ್ ಮೀಟು ಅವರಿಂದನೇ ಸ್ಟಾರ್ಟ್ ಆಗಲಿ ಅಂತ ಹೇಳಿ ಮೇಡಮೇ ಕರೆಸಿದ್ದಾರೆ. ಸೊ ಇದು ಇವತ್ತಿನ ಜರ್ನಿ ಇಲ್ಲಿ ತನಕ ಬಂದು ಕೂತಿದ್ವಿ. ತಾರಾಗಣದಲ್ಲಿ ಆರ್ಯನ್ ತೇಜಸ್ ಅಂತ ಇದ್ದಾರೆ, ಅವರು ಸಿನಿಮಾದು ಲೀಡ್ ಆಕ್ಟರ್ ಅವರೇ ಮಾಡಿದ್ದಾರೆ, ತಮ್ಮ ಡೈರೆಕ್ಷನ್ ಕೂಡ ಮಾಡಿದ್ದಾರೆ. ಅವರು ಈ ಸಿನಿಮಾನ ಮೊದಲನೇ ಸಲ ಕತೆ ಹೇಳಿದಾಗ ನಾವು ಯಾರು ಕೊಡ್ಬೋದು ಅಂತ, ಅಂದರೆ ಒಂದು ಲೋ ಮಿಡಲ್ ಕ್ಲಾಸ್ ತಂದೆ ತನ್ನ ಮಗನ ಆಸೆಯನ್ನು ಈಡೇರಿಸೋಕ್ಕೋಸ್ಕರ
ಏನೆಲ್ಲ ಕಷ್ಟಪಡ್ತಾನೆ ಅನ್ನೋದು ಒಂದು ಹಾಸ್ಯ ಮತ್ತು ಇಮೋಷ್ನಲ್ ಕಂಟೆಂಟ್ ಇಟ್ಕೊಂಡು ಮಾಡುವಂಥ ಸಿನಿಮಾ. ಯಾರನ್ನ ಹೀರೋ ಮಾಡ್ಬೋದು ಅಂತ ನಾವು ಹುಡುಕ್ತಾ ಹೊರಟಾಗ ಬಹುಶಃ ನಮಗೆ ಈ ಕತೆಗೆ ಅವ್ರನ್ನೇ ನೋಡಿದಾಗ ನೀವೇ ಸೂಟಬಲ್ ಆಗ್ತೀರಿ ಮಾಡಿ ಅಂತ ನಾನು ಹೇಳಿದೆ. ಆಗ ಒಂದು ಸ್ವಲ್ಪ ಅವರು ತೆಳ್ಳಗಿದ್ರು. ಈ ಸಿನಿಮಾಗೆ ಒಂದು ಮಗುನ ತಂದೆ ಹೇಗಿರಬೇಕು ಅನ್ನೋದು ಒಂದು ಮಾಡಿದಾಗ ಅವ್ರು ಒಂದು ಸ್ವಲ್ಪ ದಪ್ಪ ಮಾಡಬೇಕು ಅನ್ನೋದು ಈ ಥರ ಆಗಿ ಬಂದಿದ್ದಾರೆ. ಸೊ ತಾರಾಗಣದಲ್ಲಿ ಆರ್ಯನ್ ತೇಜಸ್ ಇದ್ದಾರೆ. ಇನ್ನು ರಾಧಾ ಭಾಗವತಿ ಅವರು ಲೀಡ್ ರೋಲ್ ಮಾಡಿದ್ದಾರೆ. ಅವರ ಸಿನಿಮಾದಲ್ಲಿ ಅವರ ಪತ್ನಿಯಾಗಿ ಮಾಡಿದ್ದಾರೆ. ಸೊ ಅವರು ಅಮೃತಧಾರೆ ಸೀರಿಯಲಲ್ಲಿ ನೋಡ್ತಾ ಇದ್ರು. ಪ್ರೊಫೈಲ್ ಹುಡುಕಿದಾಗ ನನಗೆ ಅವ್ರು ನೋಡಿದ ತಕ್ಷಣ ಇವರೇ ಸೂಕ್ತ ನಮ್ಮ ಕತೆಗೆ ಅಂತ ಅನ್ನಿಸ್ತು. ಸೊ ಮೇಡಮ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಕತೆಗೆ ನಾವು ಅಂದ್ಕೊಂಡಿದ್ದಕ್ಕಿಂತ ಚೆನ್ನಾಗಿ ಜೀವ ತುಂಬಿದ್ದಾರೆ. ಇನ್ನು ಮಗನ ಪಾತ್ರದಲ್ಲಿ ಭವಿಷ್ಯ ಗೌಡ ಅಂತ ಅವರು ಹಾಸನ ಮೂಲದ ಹುಡುಗ, ಅವರೊಬ್ಬರು ಮಾಡಿದ್ದಾರೆ. ತುಂಬ ಅವರು ಒಂದಿಷ್ಟು ನಟನೆಯಲ್ಲಿ ಅವ್ರ ತಂದೆ ತಾಯಿ ಟ್ರೈನಿಂಗ್ ಎಲ್ಲ ಕೊಡ್ತಾಯಿದ್ರು. ಸೊ ನೋಡಿದ ತಕ್ಷಣ ನಮಗೂ ಈ ಹುಡುಗ ಸೂಕ್ತ ಅನ್ನಿಸ್ತು, ಅವ್ರು ಮಾಡಿದ್ದಾರೆ. ಇನ್ನು ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಲೋಕೇಶ್ ಮಾಡಿದ್ದಾರೆ. ಆ್ಯಂಡ್ ಜೈನ್ ಡೇ ಜೊತೆಯಲ್ಲಿ ಖ್ಯಾತಿಯ ಜೈನ್ ಡೇ BBM ವೆಂಕಟೇಶ್ ಅವ್ರು ಮಾಡಿದ್ದಾರೆ. ಕರಿಸುಬ್ಬ ಅವ್ರು ಮಾಡಿದ್ದಾರೆ. ಆ್ಯಂಡ್ MK ಮಠ ಅವ್ರು ಮಾಡಿದ್ದಾರೆ. ಅಪೂರ್ವ ಮೇಡಮ್ ಮಾಡಿದ್ದಾರೆ, ಸೀನಿಯರ್ ಆಕ್ಟರ್ ಅಪೂರ್ವ ಮೇಡಮ್ ಅವ್ರು ಮಾಡಿದ್ದಾರೆ. ಎಲ್ರಿಗೂ ನಮಸ್ಕಾರ. ನಾನು ರಾಧಾ ಭಗವತಿ, ಪ್ರಾಪರ್ ಬಿಜಾಪುರ, ಜಮಖಂಡಿ. ಸೊ ಬಿಜಾಪುರದವಳು. ಸೊ ಇಲ್ಲಿಂದಾನೇ ಒಂದು ಪ್ರಮೋಷನ್ಸ್ ಎಲ್ಲ ಸ್ಟಾರ್ಟ್ ಆಗಲಿ ಅಂತ ಹೇಳಿ ನಾವೆಲ್ಲ ಮಾತಾಡಿಕೊಂಡು, ಅದರಲ್ಲೂ ಇದು ನನ್ನ ಕನಸಾಗಿತ್ತು ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ. ಸೊ ಹಾಗೆ ನಮ್ಮ ಟೀಮ್ ಕೂಡ ಸಪೋರ್ಟ್ ಆಗಿ ಇವತ್ತು ಇಲ್ಲಿಗೆ ಮೊದಲನೇದಾಗಿ ಬಂದಿದ್ದೀವಿ. ಆ್ಯಂಡ್ ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂದರೆ, ನಾನು ಮಮತಾ ಅಂತ ಪಾತ್ರದ ಹೆಸರು. ಒಂದು ಈ ತಂದೆ ತಾಯಿಗಳು ಅಂತ ಬಂದಾಗ ತನ್ನ ಮಕ್ಕಳು ಚೆನ್ನಾಗಿ ಓದಬೇಕು, ಚೆನ್ನಾಗಿರ್ಬೇಕು ಅನ್ನೋ ಒಂದು ಆಸೆನಲ್ಲಿ ತನ್ನ ಕನಸುಗಳನ್ನೆಲ್ಲ ತೊರೆದು ಎಷ್ಟೋ ಕಷ್ಟಪಟ್ಟು ಮಕ್ಕಳನ್ನ ಸಾಕ್ತಾರೆ. ಸೊ ಆ ಒಂದು ಕಾನ್ಸೆಪ್ಟ್ ಕೂಡ ಇದೆ ಈ ಒಂದು ಸಿನಿಮಾದಲ್ಲಿ. ನನಗೆ ತಾಯಿತನ ಏನು, ತಾಯಿ ಅಂದ್ರು ಹೇಗಿರ್ತಾರೆ ಅದೇನು ನನಗೆ ಗೊತ್ತಿಲ್ಲ. ನಾನು ನನ್ನ ತಂದೆ ತಾಯಿಗಳನ್ನ ನೋಡ್ಕೊಂಡು ಅವರು ಏನು ಕಷ್ಟಪಟ್ಟಿದ್ರು. ಆ್ಯಂಡ್ ಈ ಸಿನಿಮಾ ಸ್ಟೋರಿ ಕೇಳಿದಾಗ್ಲೂ ಕೂಡ ನನಗೆ ನನ್ನ ಬಾಲ್ಯ ಮತ್ತು ನನ್ನ ಫ್ಯಾಮಿಲಿ, ನಾನು ಹಠ ಮಾಡ್ತಾ ಇದ್ದಿದ್ದು, ನನ್ನ ತಂದೆ ತಾಯಿ ಅಂತ ಅದ್ಬೇಕು ಇದ್ಬೇಕು ಅಂತ ಕೇಳ್ತಾ ಇದ್ದಿದ್ದು, ಅದೆಲ್ಲ ನನಗೆ ನೆನಪಾಯಿತು. ಸೊ ಹಾಗಾಗಿ ನಾನು ಈ ಒಂದು ಪಾತ್ರ ಮಾಡಲಿಕ್ಕೆ ಒಪ್ಕೊಂಡಿದ್ದು. ಸ್ಟಾರ್ಟಿಂಗಲ್ಲಿ ನಾನು ಮಗು ಇದೆ ಅಂತ ಅಂದಾಗ ನಾನು ಮಾಡಲ್ಲ ಅಂತ ಹೇಳಿದ್ದೆ. ಬಟ್ ಸ್ಟೋರಿ ಕೇಳಿದಾಗ, ಒಂದು ಕಾನ್ಸೆಪ್ಟ್ ಕೇಳಿದಾಗ ಎಲ್ಲರ ಮನೆ ಮುಟ್ಟುವಂಥ, ಎಲ್ಲ ಮನ ಮುಟ್ಟುವಂಥ ಒಂದು ಸ್ಟೋರಿ ಇದಾಗುತ್ತೆ ಅಂತ ಹೇಳಿ ನಾನು ಈ ಒಂದು ಪಾತ್ರವನ್ನು ಆಯ್ಕೆ ಮಾಡಿಕೊಂಡೆ, ಈ ಒಂದು ಸ್ಟೋರಿಯನ್ನು ಆಯ್ಕೆ ಮಾಡಿಕೊಂಡೆ. ಇದರಲ್ಲಿ ತುಂಬ ನನಗೆ ತುಂಬ ಇಷ್ಟ ಆಗಿದೆ ಏನು ಅಂದರೆ, ತಂದೆ ತಾಯಿ ಮತ್ತೆ ಮಗು, ಈ ಮೂವರ ಬಾಂಧವ್ಯ, ಅದೊಂದು ಟ್ರಯಾಂಗಲ್ ಏನಿರುತ್ತೆ ಅದು ತುಂಬ ಸೇಕ್ರೆಡ್ ಅಂತ ಹೇಳ್ಬೋದು. ಈ ತಾಯಿಗೇನಾದರೂ ಕಷ್ಟ ಆಗುತ್ತೆ ಅಂದಾಗ ತಂದೆ ಜೊತೆಗೆ ನಿಲ್ತಾರೆ, ತಂದೆಗೆ ಏನಾದರೂ ಕಷ್ಟ ಆಗುತ್ತೆ ಅಂದಾಗ ತಾಯಿ ಜೊತೆಗೆ ನಿಲ್ತಾರೆ. ಸೊ ಇದನ್ನೆಲ್ಲ ಅಂದರೆ ಒಂದು ತಾಯಿ ಕಷ್ಟಪಟ್ಟು ಮಗುನ ಬೆಳೆಸ್ಬೇಕಾದ್ರೆ ತಂದೆ ಆದವರು ಹೊರಗಡೆ ಕೆಲಸ ಮಾಡ್ಕೊಂಡೆಲ್ಲ ಬರ್ತಾರೆ, ಮಗು ನೋಡ್ಕೊಳಕ್ಕಾಗಲ್ಲ, ಹಾಗಾಗಲ್ಲ ಹೀಗಾಗಲ್ಲ ಅಂತ ಎಲ್ಲ ಈಗ ಜನ್ರೇಷನ್ ಅವರು ಹೇಳ್ತಾರೆ. ಬಟ್ ಇದರಲ್ಲಿ ಆ ಥರ ಇಲ್ಲ. ತಾಯಿ ಎಷ್ಟು ಮಗುನ ನೋಡ್ಕೊಳ್ತಾರೋ ತಂದೆನೂ ಅಷ್ಟೇ ಈಕ್ವಲ್ ಆಗಿ ಮಗುನ ನೋಡ್ಕೊಳ್ತಾರೆ. ಏನ್ ಬೇಕೋ ಎಲ್ಲ ಆದಷ್ಟು ಕೊಡಿಸ್ತಾ ಇರ್ತಾರೆ. ಅಂದ್ರೆ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಅವರು ಎಷ್ಟಾಗುತ್ತೋ ಅಷ್ಟೆಲ್ಲ ಮಾಡ್ತಾರೆ. ಅದೆಲ್ಲ ಇದರಲ್ಲಿ ತೋರಿಸಿದೀವಿ. ಆಮೇಲೆ ಗಂಡ ಹೆಂಡತಿ ಬಾಂಧವ್ಯ ಅಂದ್ರೆ ಹೇಗಿರ್ಬೇಕು, ಹೇಗಿರ್ತಾರೆ ಅನ್ನೋದನ್ನೆಲ್ಲ ನಾವು ತೋರಿಸಿದೀವಿ. ಸೊ ಇದು ಈ ಒಂದು ಸ್ಟೋರಿ ಎಲ್ಲರಿಗೂ ಹತ್ತಿರವಾಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಾವು ಈಗಾಗಲೇ ಒಂದು ಡೇಟ್ ಅನೌನ್ಸ್ ಆಗಿತ್ತು. ಬಟ್ ಈಗ ಇನ್ನೊಂದಷ್ಟು ಪ್ರಮೋಷನ್ಸ್ ಮಾಡಬೇಕಾದಲ್ಲಿ ನಾವು ಏಪ್ರಿಲ್ 2ನೇ ತಾರೀಕು ಥಿಯೇಟರ್ಸ್ಗೆ ಬರ್ತಾ ಇದ್ದೀವಿ. ಸೊ ಎಲ್ಲರೂ ಕೂಡ ಸಪೋರ್ಟನ್ನು ಕೊಡಬೇಕು ಅಂತ ಕೇಳ್ಕೊಳ್ತೀನಿ. ಸಿನಿಮಾ ಇಂಡಸ್ಟ್ರಿನಲ್ಲಿ ಸಂಬಂಧಪಟ್ಟಿರೋದಕ್ಕೋಸ್ಕರ ನನ್ನ ಗಂಡ ಶ್ರೀನಗರ್ ಕಿಟ್ಟಿಯವರು ಕೂಡ ಸಿನಿಮಾ ಇಂಡಸ್ಟ್ರಿನಲ್ಲೇ ಇರೋದ್ರಿಂದ, ಮತ್ತು ನಾನು ಒಂದು ಮಕ್ಕಳು ಸಿನಿಮಾ ಮಾಡಿದ್ದೆ, ಅದಕ್ಕೆ ಅವಾರ್ಡ್ ಬಂದಿತ್ತು, ಸ್ಟೇಟ್ ಅವಾರ್ಡ್ ಬಂದಿತ್ತು, ಹಾಡಿದೆ, ಬಾಲ್ ಪೆನ್ ಅಂತ. ಸೊ ಏನೇ ಇದ್ದರೂ ಮಾರಲಿ ಒಂದು ಅಥವಾ ಎಥಿಕಲಿ ಅಥವಾ ಏನೇ ಅಂತೀವಿ ನಾವು ಎಮೋಷ್ನಲಿ ಒಂದು ಸಂದೇಶನ ಸಮಾಜಕ್ಕೆ ನಾವು ಏನು ಕೊಡಬೇಕು ಅಂತ ಅನ್ಕೋತೀನಿ. ಪ್ರತಿ ಬಾರಿ ನನ್ನಲ್ಲೂ ಅದರೊಳಗಡೆ ದುಡಿತಾ ಇದ್ದೇ ಇದೆ. ಸೊ ಹಾಗಾಗಿ ನನಗೆ ಯಾವಾಗ ಈ ಸಿನಿಮಾ ಬಗ್ಗೆ, ನಾನೇ ಕರುಣಾಕರ ಸಿನಿಮಾ ಬಗ್ಗೆ ನಾನು ತಿಳ್ಕೊಂಡಾಗ, ಈ ತಂಡ ಹೊಸದು ನನಗೆ. ಸಂತೋಷ್ ಅವರು ನಿರ್ಮಾಪಕರು ಮತ್ತು ನಿರ್ದೇಶಕರು ಕೂಡ ನನಗೆ ಯಾರು ಪರಿಚಯ ಇಲ್ಲ. ಇವ್ರನ್ನ ಅಫ್ಕೋರ್ಸ್ LLB ಭಾರ್ಗವಿ ಆಗಿ ನಾನು ನೋಡಿದ್ದೀನಿ.
ಇವರೊಬ್ರು ಬಿಟ್ರೆ ನನಗೆ ಇನ್ಯಾರೋ ತಂಡದಲ್ಲಿ ಪರಿಚಯ ಇರಲಿಲ್ಲ. ಬಟ್ ನಾನು ನೇರವಾಗಿ ಇವ್ರನ್ನೇ ಸಂಪರ್ಕಿಸ್ತೀನಿ. ಇವ್ರನ್ನ ಸಂಪರ್ಕಿಸ್ಬಿಟ್ಟು ಇವ್ರನ್ನ ನಮ್ಮ ಆಫೀಸಿಗೆ ನಾನು ಆಫೀಸಿಗೆ ಕರೆಸ್ಕೊತೀನಿ. ನನ್ನ ಆಫೀಸಲ್ಲಿ ನಾನು ಇವರು ತೋರಿಸೋ ಪ್ರತಿಯೊಂದು ಕಂಟೆಂಟನ್ನ ಪ್ರಮೋಷನ್ನೇ ಅದ್ಭುತವಾಗಿದೆ. ಅದರದ್ದು ಸ್ಟಾರ್ಟಿಂಗ್ ಹೆಂಗೆ ಹೋಗುತ್ತೆ, ಇಲ್ಲೇನಾದರೂ LED ಇದ್ದಿದ್ರೆ ನಾವು ಅದನ್ನ ಹಾಕೇ ಬಿಡ್ತಿದ್ವಿ, ತೋರಿಸ್ಬಿಡ್ತಿದ್ವಿ ಪ್ರಮೋಷನ್. ಅದ್ರ ಆಪ್ಷನ್ ಇಲ್ಲ ಇಲ್ಲಿ. ಅದು ನೋಡೇನೆ ನನಗೆ ಭಾರಿ ಖುಷಿ ಆಯಿತು. ಹಾಡುಗಳು ಅದ್ಭುತವಾಗಿದೆ. ತಂದೆ ಮಗನ ಹಾಡು ಒಂದಿದೆ, ಅದು ಅದ್ಭುತವಾಗಿದೆ. ಗಂಡ ಹೆಂಡತಿ ಹಾಡಿದೆ. ಆಮೇಲೆ ನಿಮ್ಗೆ ಯಾವ ಥರ ಹಾಡುಗಳು, ಯಾವ ಜಾನ್ರೇನಲ್ಲಿ ಹಾಡುಗಳು ಬೇಕೋ ಎಲ್ಲ ಥರದ ಹಾಡುಗಳು ಮಿಶ್ರಣ ಈ ಸಿನಿಮಾಲಿದೆ. ನನಗೆ ಹಾಡುಗಳನ್ನು ಕೇಳಿ ಇಂಪ್ರೆಸ್ ಆಯಿತು ಒಂದು. ಜೊತೆಗೆ ಈ ನಿರ್ದೇಶಕರಾದವರು ಆಗಿರ್ಬೋದು ಅಥವಾ ಏನು ನಟನ ತಂದೆಯಾಗಿ ಏನು ಪಾತ್ರ ಹೀರೋ ನಟ ಮಾಡಿದ್ದಾರೆ, ಅವರ ರಿಯಾಕ್ಷನ್ಸು, ಅವರ ಆ್ಯಕ್ಷನ್ಗಳು ಅಥವಾ ರಾಧಾ ಅವ್ರದ್ದು ಎಲ್ಲರೂ ನಾನು ನೋಡಿದಾಗ ವೆರಿ ನ್ಯಾಚುರಲ್. ನಾನು ನನ್ನ ತಂದೆ ಜೊತೆ ಹೆಂಗಿರ್ತಿದ್ದೆ ಹಾಗೆ ಅದು ಆ ಫೀಲ್ ಬಂತು. ನನ್ನ ಬಾಲ್ಯದಲ್ಲಿ ನೆನಪಾಯಿತು. ನಾನೊಂದು ಲಾಲಿಪಾಪ್ ಹಠ ಮಾಡ್ತಿದ್ದೆ. ನಾವೆಲ್ಲರೂ ಮಾಡ್ತೀವಿ ಚಿಕ್ಕ ಮಕ್ಕಳು. ಲಾಲಿಪಾಪ್ ಇಸ್ ವೆರಿ ಸ್ಮಾಲ್. ಬಟ್ ಆ ಟೈಮಲ್ಲಿ ಪ್ರಾಬಬ್ಲಿ ನನ್ನ ತಂದೆಗೆ ಲಾಲಿಪಾಪ್ ಕೊಡ್ಸಕ್ಕೆ ಆಗದೆ ಇರೋವಂಥ ಸಿಚುವೇಶನ್. ಸೊ ಅದನ್ನ ಅವರು ನನಗೆ ಹೇಳಿದ್ರೆ ನನಗೆ ಅರ್ಥ ಆಗದೆ ಇರೋವಂಥ ಬಾಲ್ಯ. ಸೊ ಈ ಎರಡೂ ಮಿಶ್ರಣದಲ್ಲಿ ನನಗೆ ತುಂಬ ಆಪ್ತ ಅನ್ನಿಸ್ತು. ಮತ್ತು ನಮ್ಮ ತಂದೆಯವರೇ ನಡೆಸ್ತಾ ಇದ್ದ ಶಾಲೆ ಈಗ ನನ್ನ ತಮ್ಮ ನೋಡ್ಕೊಳ್ತಾ ಇದ್ದಾನೆ, ನನ್ನ ತಮ್ಮನ ಹೆಂಡತಿ ನೋಡ್ಕೊಳ್ತಾ ಇದ್ದಾರೆ. ಸಮಾಜಕ್ಕೆ ನಾವು ಇಷ್ಟು ಸ್ಟ್ರೆಂತ್ ಇಟ್ಕೊಂಡು ಒಂದು ಮಗುಗೆ ಇವ್ರು ಹೇಳಿದ ಹಾಗೆ 50 ರೂಪಾಯಿ ದರದಲ್ಲಿ ನಾವು ಕೊಟ್ಟರೆ ಅವರ ತಂದೆ ತಾಯಿ ಅವ್ರೊಬ್ಬರನ್ನೇ ಕಳ್ಸೋಕ್ಕೆ ಸಾಧ್ಯ ಇಲ್ಲ, ಅವ್ರು ಹೋಗ್ಲೇಬೇಕಾಗತ್ತೆ. ಇದು ನಮಗೆ ಅಂದರೆ ತಂಡಕ್ಕೆ ನನಗೆ ಇದರಿಂದ 1 ರೂಪಾಯಿನೂ ಬರಲ್ಲ. ನಾನು ಕೊಟ್ಟಿದ್ದೀನಿ, ಇನ್ಫ್ಯಾಕ್ಟ್ ನನಗೆ ಬರಲ್ಲ. ಬಟ್ ಏನಾಗುತ್ತೆ, ಇಂಥದ್ದು ಬೆಳಿಬೇಕು. ಇಂಥದ್ದು ಒಂದು ಮಾರಲ್ಲು, ಇಂಥ ಒಂದು ಸಂದೇಶನ ನಾವು ಬರೀ ಒಂದು ಫೈಟು, ಒಂದು ರೊಮ್ಯಾನ್ಸು, ಒಂದು ಏನು ಆ ಸೀನು, ಈ ಥರದ್ದೊಂದು ಸೀನು, ಬಾರ್ ಸೀನು, ಹುಡುಗರು ಸೀನು ಅಂಥದ್ದೆಲ್ಲ ಇಟ್ಕೊಂಡು ಒಂದು ಸಿನಿಮಾ ಆಗ್ಬಿಡುತ್ತೆ ಅನ್ನೋ ಒಂದು ಕಾಲದಲ್ಲಿ ಇದ್ದೀವಿ ನಾವು ಇವಾಗ. ಸೊ ಅದನ್ನ ಬ್ರೇಕ್ ಮಾಡಿ ಒಂದು ಎಮೋಷನಲ್, ಒಂದು ಫ್ಯಾಮಿಲಿ ಓರಿಯೆಂಟೆಡ್ ತಂದೆ ಮಗನ ಬಾಂಧವ್ಯ ಹೆಂಗಿರುತ್ತೆ ಅನ್ನೋ ಅಂಥದ್ದನ್ನ ಇಲ್ಲಿ ನಿರ್ದೇಶಕರು ಮತ್ತೆ ಇದನ್ನ ಯಾರು ಪ್ರೊಡ್ಯೂಸರು ಮಾಡೋಕ್ಕೆ ತಲುಪಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆ ಪ್ರಯತ್ನ ಫಲಿಸ್ಬೇಕು. ಹಾಗಾಗಿ ನಾನು ಇವ್ರಿಗೆ ಪ್ರಾಮಿಸ್ ಮಾಡ್ದಂಗೆ ಪ್ರತಿ ಪ್ರೆಸ್ ಮೀಟ್ ಆಗಿರ್ಬೋದು ಅಥವಾ ಏನೇ ಪ್ರಮೋಷನಲ್ ಯೂಟ್ಯೂಬಲ್ಲಿ ಆಗ್ಬೋದು ಅಥವಾ ಸ್ಯಾಟಲೈಟ್ ಚಾನೆಲ್ಗಳಲ್ಲಿ ಆಗ್ಬೋದು, ಇದ್ರ ಬಗ್ಗೆ ನಾವು ಮಾತಾಡಬೇಕಾದ್ರೆ ನಾನು ಖಂಡಿತ ಬರ್ತೀನಿ, ನಾನು ಮಾತಾಡ್ತೀನಿ ಅಂತ ಹೇಳಿ ಅವ್ರಿಗೆ ನಾನು ಹೇಳಿದ್ದೆ. ಹಾಗಾಗಿ ಮೊದಲನೇದಾಗಿ ಇಲ್ಲಿಂದಾನೇ ನಮ್ಮದೇ ಈ ಮಣ್ಣಿನ ನಾಡಿನಲ್ಲಿ ನನಗೂ ಈ ಬಿಜಾಪುರ, ನನಗೆ ಈಗಲೂ ಬಿಜಾಪುರ ಅಂತಾನೆ ಹೇಳೋದು ನಾನು. ಅದು ಏನೇ ಇದ್ರೂ ನಮಗೆ ವಿಜಯಪುರ, ಇಲ್ಲಿಯ ಸಾಧಕರು ಇದ್ದಾರೆ ಎಲ್ಲ ಸರಿ, ಆದರೆ ಇಲ್ಲಿಂದ ಆರಂಭ ಆಗ್ತಿದೆ ಅನ್ನೋದು ನನಗೆ ತುಂಬಾ ಅಂದರೆ ತುಂಬಾ ಖುಷಿ ಇದೆ. ಸೊ ಹಾಗಾಗಿ ಚಿತ್ರತಂಡಕ್ಕೆ ನಾನು ತುಂಬಾ ಒಳ್ಳೇದಾಗ್ಲಿ ಅಂತ ಬಯಸ್ತೀನಿ. ಜೊತೆಗೆ ಅವ್ರ ಜೊತೆಲೇ ಇರ್ತೀನಿ ನಾನು. ಪ್ರತಿಯೊಂದು ಸಪೋರ್ಟ್ ಮಾಡೋದಕ್ಕಾಗ್ಬೋದು, ಪ್ರಮೋಷನ್ಗೆ ಏನೇನು ಸಹಾಯ ಮಾಡಬೇಕಾಗ್ಬೋದು ಅದೆಲ್ಲದನ್ನು ಮಾಡ್ತೀನಿ ಅಂತ ಅವ್ರಿಗೆ ನಾನು ಭರವಸೆ ನೀಡಿದ್ದೀನಿ. ಹಾಗಾಗಿ ನಾನು ಇಲ್ಲಿ ಬಂದು ನಿಮ್ಮ ಮುಂದೆ ಕೂತಿದ್ದೀನಿ. ಇನ್ನು ಮಿಕ್ಕಿದ್ದು ಬಹುಶಃ ಇವರ ಎಕ್ಸ್ಪೀರಿಯನ್ಸ್ನ ರಾಧಾ ಅವರಾಗ್ಬೋದು ಮತ್ತೆ ಮತ್ತೊಂದಾಗ್ಲಿ ಆ ಥರದ್ದೆಲ್ಲ ಏನೂ ಇಲ್ಲ. ಪಕ್ಕ A ಸರ್ಟಿಫಿಕೇಟ್ ಮೂವಿ ಅಂತ. ನಮ್ಮ ಮೂವಿನ ಶ್ರೀಮಂತರು ನೋಡಬಹುದು, ಬಡವರು ನೋಡಬಹುದು, ಮಿಡಲ್ ಕ್ಲಾಸ್ ಫ್ಯಾಮಿಲಿ ನೋಡಬಹುದು. ಯಾಕಂದ್ರೆ ಎಲ್ರಿಗೂ ಒಬ್ಬ ಮಿಡಲ್ ಕ್ಲಾಸ್ ಇಂದ ಹೈ ಕ್ಲಾಸ್ ಹೋಗಿರ್ತಾರೆ, ಹೈ ಕ್ಲಾಸ್ ಇಂದ ತುಂಬಾ ಹೋಗಿರ್ತಾರೆ. ಸೊ ಹಾಗಾಗಿ ಎಲ್ರಿಗೂ ಕನೆಕ್ಟ್ ಆಗೋ ಒಂದು ಸಬ್ಜೆಕ್ಟ್. ಆಬ್ವಿಯಸ್ಲಿ ನಿಮಗೆ ಮದುವೆ ಮಕ್ಳು ಇರ್ತಾರೆ, ನೀವು ನಿಮ್ಮ ಒಂದು ಫ್ಯಾಮಿಲಿ ಜರ್ನಿ ಏನಿರುತ್ತೆ ಅದನ್ನ ನೋಡ್ತಾ ಇರ್ತೀರ. ನನ್ನ ಹೆಂಡತಿನ ಹಿಂಗೆ, ನನ್ನ ಮಗನು ಹಿಂಗೆ, ನನ್ನ ಮಗಳನ್ನು ಹೀಗೆ ಆಟ ಮಾಡೋದು ಅಂತ ಹೇಳಿ. ಸೊ ಎಲ್ಲೋ ಒಂದು ಅಫ್ಕೋರ್ಸ್ ಆ ಮಗುಗೆ ತನ್ನ ಅಪ್ಪ ಗೆದ್ದಾಗ ಆಗಂತ ಒಂದು ಖುಷಿ ಇದೆಯಲ್ಲ, ಆ ಎಮೋಷನ್ಸ್ ಇದೆಯಲ್ಲ, ಅದೆಲ್ಲವೂ ಕೂಡ ನೀವು ಆನ್ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದಾಗ ಆಕ್ಚುಲಿ ಆನಂದ ಬರ್ಸ್ ಅನ್ನೋದು ಬರುತ್ತೆ ಅನ್ನೋದು ನಾನಲ್ಲ, ನಮ್ಮ ಒಂದು ಟೀಮಲ್ಲಿ ಒಂದಷ್ಟು ಜನ ಸಿನಿಮಾ ನೋಡಿದು ಅವ್ರ ಅಭಿಪ್ರಾಯ ಕೊಡ್ತಿರೋದು. ಅಂಡ್ ಪ್ರತಿ ಒಂದು ಕ್ಯಾರೆಕ್ಟರ್ ಕೂಡ ತುಂಬಾನೇ ಡಿಫ್ರೆಂಟ್ ಆಗಿದೆ. ಈಗ ನಾವು ದಿನನಿತ್ಯ ಬದುಕಿನಲ್ಲಿ ತುಂಬಾ ಜನ ಅಂದ್ರೆ ತುಂಬಾ ಬೇರೆ ಬೇರೆ ತರದ ವ್ಯಕ್ತಿಗಳನ್ನ ನಾವು ನೋಡಿರ್ತೀವಿ. ಸೊ ಅದೇ ತರದ ಕೆಲವೊಂದು ಪಾತ್ರಗಳು ಇದರಲ್ಲಿದೆ.
ಅಂಡ್ ಮ್ಯಾಮ್ ಅವಾಗಲೇ ಹೇಳಿದ ಹಾಗೆ ಪ್ರತಿಯೊಂದು ಕ್ಯಾರೆಕ್ಟರ್ ಅನ್ನು ಕೂಡ ಹೀಗೆ ಬರಬೇಕು, ಇಷ್ಟೇ ಮಾಡಬೇಕು, ಈ ಒಂದು ವೇವ್ಲೆಂತಲ್ಲೇ ಬರಬೇಕು ಅಂತ ಹೇಳಿ ರಿಹರ್ಸಲ್ಸ್ ಎಲ್ಲ ಮಾಡಿಸಿ ಅಂಡ್ ಒಬ್ರು ನಮ್ಮ ಹರೀಶ್ ಸರ್ ಅವರು ಕೋ ಡೈರೆಕ್ಟಿಂಗ್ ಮಾಡಿದ್ದಾರೆ. ಅವರು ಪ್ರತಿಯೊಂದು ಪಾತ್ರನೂ ಹೀಗೆ ಬರಬೇಕು ಅಂತ ಹೇಳಿ ಮಾಡಿಸಿರೋದು. ಅಂಡ್ ನಾನು ಇಲ್ಲಿವರೆಗೂ ಮಾಡಿರೋದೆಲ್ಲ ತುಂಬಾ ಸಾಫ್ಟ್ ಕ್ಯಾರೆಕ್ಟರ್ಸ್ ಏನೆ. ನನ್ನ ಸೀರಿಯಲ್ಸ್ ಆಗಿರ್ಬೋದು, ಸಿನಿಮಾಸ್ ಆಗಿರ್ಬೋದು, ಎಲ್ಲ ಸಾಫ್ಟ್ ಕ್ಯಾರೆಕ್ಟರೇ ಮಾಡಿರೋದು ಈ ಭಾರ್ಗವಿ ಎಲ್ಎಲ್ಬಿ ಬಿಟ್ಟು. ಅಂಡ್ ಈ ಸಿನಿಮಾ ಬಂದಿದ್ದು ಭಾರ್ಗವಿ ಎಲ್ಎಲ್ಬಿಗಿಂತ ಮುಂಚೆ. ಈ ಪಾತ್ರ ಬಂದಾಗ ತುಂಬಾ ಬಾಯಿ ಬಡ್ಕಿ ಹಂಗೆ ಹಿಂಗೆ ಅಂತ ಎಲ್ಲ ನಾನು ಎಕ್ಸ್ಪ್ಲೇನ್ ಮಾಡಿದಾಗ ನನಗೆ ಸ್ವಲ್ಪ ಅದು ಚಾಲೆಂಜಿಂಗ್ ಅನಿಸ್ತು. ನನಗೆ ಎಷ್ಟೋ ಹೇಳ್ಕೊಟ್ಟು ಈ ಥರನೇ ಬರಬೇಕು ಅಂತ ಮಾಡಿಸಿರೋದು. ಸೊ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಮೂವಿ, ಯಾರು ಕೂಡ ಮಿಸ್ ಮಾಡ್ಕೊಳ್ಬೇಡಿ. ಸಿನಿಮಾಗೆ ಸಪೋರ್ಟ್ ಮಾಡಿ. ಮತ್ತೆ ಬಿಜಾಪುರದಲ್ಲೂ ಕೂಡ ಸಿನಿಮಾ ರಿಲೀಸ್ ಆಗುತ್ತೆ. ಬಿಜಾಪುರದಲ್ಲಿ ಯಾವುದೇ ಶಾಲೆಗಳು ನಮಗೆ ಕರೆ ಮಾಡಿದ್ರು ಕೂಡ ಅವರಿಗೆ ನಾವು ಅದೇ ಸಹಕಾರ ಕೊಡ್ತೀವಿ. ಸೊ ಅವ್ರಿಗೆ ಗೌರವಪೂರ್ವಕವಾಗಿ ಏನಾದರೂ ಕೊಟ್ಟು ಸೊ ಟಿಕೆಟ್ಸ್ಗಳನ್ನ ನಾವು ಅವ್ರ ಮಕ್ಕಳಿಗೆ ಉಚಿತವಾಗಿ ಸಿನಿಮಾ ನೋಡ್ತೀನಿ ಅಂತ ನಾವು ಮಾಡ್ತೀವಿ. ಅದು ಡಿಸ್ಟ್ರಿಬ್ಯೂಟರ್ ಫೈನಲ್ ಅಲ್ಲಿ ಡಿಸೈಡ್ ಆಗುತ್ತೆ. ಅಂದ್ರೆ ಒಂದು 15 ದಿನ ಮುಂಚೆ ಡಿಸೈಡ್ ಆಗುತ್ತೆ. ಬಟ್ ಟೌನ್ ಅಲ್ಲಿ ಯಾವುದು ಥಿಯೇಟರ್ ಇದೆ ಅದನ್ನ ಮಾಡ್ತೀವಿ. ಸಿನಿಮಾನ ನೋಡಿ ಸಿನಿಮಾ ಗೆಲ್ಸಿ ಎಲ್ಲರಿಗೂ ಇಷ್ಟ ಆಗುವಂತ ಸಿನಿಮಾ ಪ್ರಯತ್ನ ಆಗಿದೆ ಇಲ್ಲಿ. ಸೊ ಆ ಪ್ರಯತ್ನ ವಿಫಲ ಆಗಬಾರ್ದು, ಅವರಿಗೆ ಒಳ್ಳೇದಾಗ್ಲಿ. ನಿರ್ಮಾಪಕರಿಗೂ ಆಗ್ಬೋದು ಅಥವಾ ನಿರ್ದೇಶಕರಿಗೂ ಆಗ್ಬೋದು, ಚಿತ್ರತಂಡ ನಿಮಗೂ ಆಗ್ಬೋದು, ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ನಾನು ಬಯಸ್ತಾ ಇದ್ದೀನಿ. ನಮಸ್ಕಾರ.